ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕ್ರೋಶಾ ಕುಚ್ಚು ಸೀರೀಸ್ನ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಕ್ರೋಶಾ ಕುಚ್ಚು ಸೀರೀಸಲ್ಲಿ ಇವತ್ತಿನ ದಿನ ಮೊದಲನೇ ಕ್ಲಾಸ್ ಆಗಿರುತ್ತೆ. ಯಾರೆಲ್ಲ ಮನೇಲೇ ಕುತ್ಕೊಂಡು ಕ್ರೋಶಾ ಕುಚ್ಚುಗಳನ್ನ ಕಲಿಬೇಕು ಅಂತ ಆಸಕ್ತಿ ಇದೆಯೋ ಅವರೆಲ್ಲ ಈ ನನ್ನ ವೀಡಿಯೋಸ್ಗಳನ್ನ ಫಾಲೋ ಮಾಡಿಕೊಂಡು ನೀವು ಮನೇಲೇ ಕುತ್ಕೊಂಡು ಆರಾಮಾಗಿ ಕಲ್ತ್ಕೊಬೋದು. ನಾನು ಪ್ರತಿದಿನ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ. ಬೇಸಿಕ್ಕಿಂದ ಆರ್ಚು ಮತ್ತು ಸಿಂಗಲ್ ಸ್ಟೆಪ್ಪು, ಡಬಲ್ ಸ್ಟೆಪ್ಪು, ತ್ರಿಬಲ್ ಸ್ಟೆಪ್ ತನಕನೂ ನಾನು ಹೇಳ್ಕೊಡ್ತೀನಿ. ಟಿಲ್ ಬ್ರೈಡಲ್ ಡಿಸೈನ್ ತನಕನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮನೇಲೇ ಕುತ್ಕೊಂಡು ಜಸ್ಟ್ ಇವತ್ತಿಂದ 1.5 ತಿಂಗಳು ನನಗೆ ಟೈಮ್ ಕೊಡಿ. 1.5 ತಿಂಗಳಷ್ಟಲ್ಲಿ ನಾನು ಏನೇನು ಪ್ರತಿದಿನ ಒಂದು ವೀಡಿಯೋ ಏನೇನು ಅಪ್ಲೋಡ್ ಮಾಡ್ತೀನಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ 1.5 ತಿಂಗಳಲ್ಲಿ ನೀವು ಆಲ್ಮೋಸ್ಟ್ ಬ್ರೈಡಲ್ ಡಿಸೈನ್ನ ಹಾಕೋ ಲೆವೆಲ್ಗೆ ನಾನು ನಿಮ್ಮನ್ನು ಪ್ರಿಪೇರ್ ಮಾಡಿ ಕೊಡ್ತೀನಿ. ಸೊ ಇದಕ್ಕೆ ನೀವು ಬೇಸಿಕ್ಕಾಗಿ ನೀವು ಒಂದಷ್ಟು ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಒಂದಷ್ಟು ದಾರಗಳನ್ನ ತೊಗೊಳ್ಳಿ. ಇವಾಗ ಜಸ್ಟ್ ಬೇಸಿಕ್ನ ಕಲ್ತ್ಕೊತಾ ಇರೋದ್ರಿಂದ ಒಂದು 2-3 ಕಲರ್ ತೊಗೊಳ್ಳಿ ಸಾಕು. ಮತ್ತು ಒಂದು 2 ಜರಿ ಥ್ರೆಡ್ ಇದೆ, ಒಂದು ಗೋಲ್ಡನ್ ಕಲರು ಮತ್ತು ಒಂದು ಸಿಲ್ವರ್ ಕಲರ್ ಎರಡೂ ಇದೆ. ಸೊ ಎರಡು ಒಂದೊಂದು ತೆಗೆದಿಟ್ಕೊಳ್ಳಿ. ಆನಂತರ ಒಂದಷ್ಟು ಕ್ರೋಶಾ ನೀಡಲ್ಸ್ಗಳನ್ನ ತೆಗೆದಿಟ್ಕೊಳ್ಳಿ. ಕ್ರೋಶಾ ನೀಡಲ್ಸ್ಗಳು ತೊಗೊಬೇಕಾದ್ರೆ ಇಲ್ಲಿ ನೋಡಿ 7ನೇ ನಂಬರ್ದು ಕ್ರೋಶಾ ನೀಡಲ್ಸು. ಇದು ನೀವು ಬೇಸಿಕ್ಕಾಗಿ ಕಲಿತಾ ಇದ್ದೀರಾ ಅಲ್ಲ, ಸೊ ಇದು ಕಣ್ಣು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಇವಾಗ ಕಲಿಯೋರು ಈ 7ನೇ ನಂಬರ್ ಕ್ರೋಶಾ ನೀಡಲ್ನ ತೊಗೊಳ್ಳಿ. ಇದು ಟುಲಿಪ್ ಕಂಪ್ನಿದು. ಈ ಕ್ರೋಶಾ ನೀಡಲ್ ತೊಗೊಂಡು ಬೇಸಿಕ್ ಇವಾಗ ಪ್ರಾಕ್ಟೀಸ್ ಮಾಡಿಕೊಂಡು ನಿಮಗೆ ಪರ್ಫೆಕ್ಟಾಗಿ ಬೇಸಿಕ್ ಬಂತು ಅಂತ ಅಂದಮೇಲೆ ನೆಕ್ಸ್ಟ್ ನೀವು 9ನೇ ನಂಬರ್ ನೀಡಲು ಸ್ವಲ್ಪ ಅದಕ್ಕಿಂತ ಚಿಕ್ಕದಾಗಿರುತ್ತೆ ಕಣ್ಣು. ಇದರಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ಈ ನೀಡಲ್ನ ಬೆಳೆಸ್ಕೊಂಡು ನೀವು ಸ್ಯಾರಿಗಳಿಗೆ ಹಾಕೊಬೋದು. ಸ್ಟಾರ್ಟಿಂಗ್ಗೆ ನೀವು ಈ ನೀಡಲ್ನ ತೊಗೊಂಡ್ಬಿಟ್ರೆ ಇದು ಕಣ್ಣು ತುಂಬ ಚಿಕ್ಕದಾಗಿರುತ್ತಲ್ಲ, 6 ಎಳೆನೂ ನೀವು ತೆಗಿಯೋಕ್ಕಾಗೋದಿಲ್ಲ ಒಂದೇ ಸಲ. ಸೊ ಅದರಿಂದ ಫಸ್ಟ್ 7ನೇ ನಂಬರ್ ನೀಡಲ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಆ ನಂತರ 9ನೇ ನಂಬರ್ ನೀಡಲಲ್ಲಿ ನೀವು ಸ್ಯಾರಿಗಳಿಗೆ ಹಾಕೊಬೋದು. ಆನಂತರ ಇದು ಬಂದು 10ನೇ ನಂಬರ್ ನೀಡಲು. ಇದು ಕಣ್ಣು ತುಂಬ ಚಿಕ್ಕದಾಗಿರುತ್ತೆ. ಇದು ಕೆಲವೊಂದು ಬೀಡ್ಸ್ಗಳು, ಸಣ್ಣ ಬೀಡ್ಸ್ಗಳು, 2mm ಬೀಡ್ಸ್ಗಳು ಈ ನೀಡಲ್ಸ್ಗಳಲ್ಲಿ ಹೋಗೋದಿಲ್ಲ. ಆ ಟೈಮಲ್ಲಿ ನಾವು ಈ ನೀಡಲ್ನ ಬಳಸಬೇಕಾಗುತ್ತೆ. ಇದು ಜಸ್ಟ್ ಬೀಡ್ಸ್ಗಳನ್ನ ನಾವು ಇನ್ಸರ್ಟ್ ಮಾಡೋಕ್ಕೋಸ್ಕರ ಈ ನೀಡಲ್ನ ಬಳಸ್ತೀವಿ. ಇದು ತುಂಬ ಚಿಕ್ಕದು. ಇದು ನೀವು ಮುಂದೆ ಪರ್ಚೇಸ್ ಮಾಡಿ ಅಥವಾ ಅಟ್ ಎ ಟೈಮ್ ನೀವು ಶಾಪ್ಗೆ ಹೋದಾಗ ಇದಿಷ್ಟು ನೀಡಲ್ಸ್ಗಳನ್ನ ತೊಗೊಂಡ್ಬಿಟ್ಟು ಇಟ್ಕೊಳ್ಳಿ. ಓಕೆನಾ? ಇದಾದಮೇಲೆ ಈ ರೀತಿ ಒಂದು 1/4 ಮೀಟರಷ್ಟು ನಾನಿಲ್ಲಿ ಬಟ್ಟೆನ ತೊಗೊಂಡಿದ್ದೀನಿ. ಇದು ವೈಟ್ ಕಲರ್ ಬಟ್ಟೆ. ಸೊ ಯಾವುದೇ ಡಿಸೈನ್ ಹಾಕಿದ್ರೂ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಾನು ವೈಟ್ ಕಲರ್ನ ತೊಗೊಂಡು ಈ ರೀತಿ ಅದನ್ನು ಜಿಗ್ಜಾಗ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಇಂಚ್ ಗ್ಯಾಪ್, 2-2.5 ಇಂಚ್ ಥರ ಗ್ಯಾಪ್ ಕೊಟ್ಟು ನಾನು ಈ ರೀತಿ ಜಿಗ್ಜಾಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದೇ ತೊಗೊಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ವೇಸ್ಟ್ ಯಾವುದಾದ್ರೂ ಇದ್ದರೆ ಅದನ್ನು ಈ ರೀತಿ ಜಿಗ್ಜಾಗ್ ಮಾಡಿಕೊಂಡು ಇಟ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಜಿಗ್ಜಾಗ್ ಮಿಷಿನ್ ಇಲ್ಲ ಅಂತ ಅಂದರೆ ನಾರ್ಮಲ್ ಮಿಷಿನಲ್ಲೇ ನೀವು ಸಣ್ಣದಾಗಿ ಮಡಿಸ್ಕೊಂಡು ಸಹ ನೀವು ರೆಡಿ ಮಾಡಿ ಇಟ್ಕೊಬೋದು. ಮತ್ತು ಅದ್ರ ಜೊತೆಗೆ ಇವಾಗ ಲೇಸ್ಗಳನ್ನು ಸಹ ಹಾಕ್ತಾರೆ. ಲೇಸ್ಗಳಲ್ಲೆಲ್ಲ ಹಾಕ್ಬೋದು. ಬಟ್ ಇವಾಗ ಕಲಿತಾ ಇದ್ದೀರಾ ಅಂತ ಅಂದರೆ ನಿಮಗೆ ಲೇಸ್ಗಳಲ್ಲೆಲ್ಲ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದಷ್ಟು ಈ ಥರ ಬಟ್ಟೆ ಮೇಲೇ ಹಾಕೋಕ್ಕೆ ಟ್ರೈ ಮಾಡಿ. ಕಾಟನ್ ಬಟ್ಟೆಗಳಲ್ಲಿ ಬೇಗ ಈ ಕ್ರೋಶಾ ಏನಿದೆ ಅದು ಇನ್ಸರ್ಟ್ ಆಗುತ್ತೆ. ಬಟ್ ನೀವು ಅದು ನಿಮಗೆ ದಾರನ ಎತ್ಕೊಳ್ಳೋಕ್ಕೆ ಗೊತ್ತಾಗಿಲ್ಲ ಅಂತ ಅಂದಾಗ ಸ್ವಲ್ಪ ಹೋಲ್ ದೊಡ್ಡದಾಗಿಬಿಡತ್ತೆ. ಸೊ ಈ ಥರ ನೀವು ಪಾಲಿಸ್ಟರ್ ಬಟ್ಟೆನ ತೊಗೊಂಡ್ರೆ ಅದೇನಾಗುತ್ತೆ, ಹೋಲ್ ಅಷ್ಟು ದೊಡ್ಡದು ಆಗೋದಿಲ್ಲ. ಸೊ ಆದಷ್ಟು ನೋಡಿ ಟ್ರೈ ಮಾಡಿ. ನಿಮಗೆ ಯಾವ ಬಟ್ಟೆ ಕಂಫರ್ಟ್ ಅಂತ ಅನಿಸುತ್ತೆ ಆ ಬಟ್ಟೆನ ತೊಗೊಳ್ಳಿ. ಇದೇ ತೊಗೋಬೇಕು ಅದೇ ತೊಗೋಬೇಕಂತ ಏನೂ ಇಲ್ಲ, ಯಾವುದಾದ್ರೂ ಓಕೆ. ಮತ್ತು ಈ ರೀತಿ ಆದರೂ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಥವಾ ನೀವು ಲೇಸ್ಗಳಲ್ಲಿ ಹಾಕ್ತೀರಾ ಅಂತ ಅಂದರೆ ನೀವು ಈ ರೀತಿ ಒಂದು ಫೈಲ್ನ ಇಟ್ಕೊಂಬಿಡಿ. ಫೈಲ್ ಇಟ್ಕೊಂಡು ಈ ರೀತಿ ಅದನ್ನು ಸ್ಟಿಕ್ ಮಾಡ್ಕೊಂಬಿಡಿ ಒಂದು ಕಡೆ. ಇದಾಗಲಿ ಒಂದು 15-40 ರೂಪೀಸ್ ಫೈಲ್ ಇರುತ್ತೆ ಅಂತ ಅನಿಸುತ್ತೆ. ಈ ರೀತಿ ಒಳಗಡೆ ಶೀಟ್ಸ್ ಇರುತ್ತೆ, ವೈಟ್ ಶೀಟು. ಅದಕ್ಕೆ ಈ ರೀತಿ ಕಾರ್ಬನ್ ಶೀಟ್ ಏನು ಬರುತ್ತಲ್ಲ ಆ ಥರ ನೀವು ಡಿಸೈನ್ಸ್ಗಳನ್ನ ಮಾಡಿ ಈ ರೀತಿ ಅದ್ರ ಹೆಸ್ರನ್ನ ಬರ್ಕೊಂಡು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ವರ್ಷ ಆದ್ರೂ ನೀವು ಮರೆಯೋಕ್ಕೆ ಹೋಗಲ್ಲ. ಸೊ ಅದರಿಂದ ಈ ರೀತಿ ಒಂದನ್ನು ಇದು ಮಾಡ್ಕೊಳ್ಳಿ. ನಾನು ಕಲಿಬೇಕಾದ್ರೆ ಮಾಡಿ ಇಟ್ಕೊಂಡಿದ್ದು. ನಾನು ಬೇರೆಯವ್ರಿಗೆ ಹೇಳ್ಕೊಡ್ಬೇಕಾದ್ರೂ ಕ್ಲಾಸ್ ಮಾಡಬೇಕಾದ್ರೂ ಅವ್ರಿಗೂ ಅದೇ ಥರ ಈ ರೀತಿಯೇ ಮಾಡಿ ಮಾಡಿಸಿ ನಾನು ಕೊಡ್ತಾ ಇದ್ದಿದ್ದು. ಸೊ ಈ ರೀತಿ ಯಾವುದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದನ್ನು ಇಲ್ಲಿಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನೀವು ಮಾಡೋ ಪ್ರತಿಯೊಂದು ಡಿಸೈನ್ನು ಸಹ ನೀವು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟೇ ವರ್ಷ ಆದ್ರೂ ಸಹ ಮರೆಯೋದಿಲ್ಲ. ನಾನು ಈ ಡಿಸೈನ್ಸ್ಗಳನ್ನ ಮಾಡಿ ಸುಮಾರು 10 ವರ್ಷನೇ ಆಗಿದೆ. 10-12 ವರ್ಷದ ಹಿಂದಿನ ಡಿಸೈನ್ಸ್ಗಳು ಇವೆಲ್ಲ ನಾನು ಮಾಡಿ ಇಟ್ಕೊಂಡಿದ್ದು. ನಾನು ಆವಾಗಿಂದನೂ ಸಹ ನಾನು ಇದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಒಂದಷ್ಟು ಎಲ್ಲನೂ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಅಂತ ಇಲ್ಲ. ಸ್ಟಾರ್ಟಿಂಗಿಂದ ಒಂದಷ್ಟು ಬೇಸಿಕ್ನ ನೀವು ಹಾಕ್ಕೊಂಡ್ರೆ ಸಾಕು. ಆನಂತರ ನೀವು ಇವಾಗ ಟ್ರೆಂಡಿಂಗಲ್ಲಿ ಯಾವ್ಯಾವುದಿದೆ ಡಿಸೈನ್ಸ್ಗಳು ಅದನ್ನು ನೋಡಿಕೊಂಡು ನೀವು ಡಿಸೈನ್ಸ್ಗಳನ್ನ ನಿಮ್ಮ ಸ್ಯಾರಿಗಳಿಗೆ ಹಾಕ್ಕೊಬೋದು. ಬಟ್ ಸ್ಟಾರ್ಟಿಂಗು ಬೇಸಿಕ್ನ ಮಾತ್ರ ನೀವು ಈ ರೀತಿ ಫೈಲ್ನ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಈ ರೀತಿ ನಾನು ಏನಿವಾಗ ಒಂದು
ಅರ್ಧ ಮೀಟ್ರ್ ಬಟ್ಟೆ ತೊಗೊಂಡು ಈ ರೀತಿ ಜಿಗ್ಜಾಗ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಆದಮೇಲೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಒಂದು ಕವರ್ ಒಳಗಡೆ ಹಾಕಿ ನೀಟಾಗಿ ನೀವು ಸ್ಟೋರ್ ಮಾಡ್ಕೊಬೋದು. ಈ ರೀತಿನಾದರೂ ಮಾಡ್ಕೊಳ್ಳಿ, ಇಲ್ಲ ಈ ರೀತಿನಾದರೂ ಮಾಡ್ಕೊಳ್ಳಿ. ಸುಮ್ಮನೆ ಅಂದರೆ ಮಾಡಿದ್ದನ್ನು ಎಷ್ಟು ಬಿಟ್ಟು ಅದನ್ನು ಇದು ಮಾಡ್ಕೊಬೇಡಿ, ಅದನ್ನು ಜೋಪಾನವಾಗಿ ಎತ್ತಿಟ್ಕೊಳ್ಳೋ ಪ್ರಯತ್ನ ಮಾಡ್ಕೊಳ್ಳಿ. ಓಕೆನಾ. ಮೊದಲು ಇವಾಗ ನಾವು ಬೇಸಿಕ್ಕಾಗಿ ಕುಚ್ಚುಗನ ಕಲಿಬೇಕು ಅಂತ ಅಂದರೆ, ನಾವು ಪರ್ಫೆಕ್ಟ್ ಕುಚ್ಚು ಡಿಸೈನರ್ ಆಗಬೇಕು ಅಂದರೆ ನಾವು ಫಸ್ಟು ಕುಚ್ಚನ್ನ ಓದೋದನ್ನ ಕಲಿಬೇಕು. ಅಂದರೆ ಕುಚ್ಚು ಅವ್ರು ಹೇಗೆ ಹಾಕಿದ್ದಾರೆ, ಒಂದು ಕುಚ್ಚನ್ನ ನಾವು ನೋಡ್ತಿದ್ದಂಗೆ ಆ ಕುಚ್ಚಲ್ಲಿ ಏನೇನು ಸ್ಟೆಪ್ಸ್ಗಳು ಇದೆ ಅಂತ ನಾವು ರೀಡ್ ಮಾಡೋದನ್ನ ಕಲ್ತ್ಕೊಬೇಕಾಗತ್ತೆ. ಆ ರೀಡ್ ಮಾಡೋದು ಅಂತ ಏನು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇದೊಂದು ಸಿಂಪಲ್ ಡಿಸೈನೇ ನಾನು ಇಲ್ಲಿ ಹಾಕಿರೋದು, ಇದನ್ನು ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಂದರೆ, ನೋಡಿ ಇಲ್ಲಿ ಈ ಡಿಸೈನು. ಇವಾಗ ಈ ಡಿಸೈನ್ ನೋಡ್ತಿದ್ದಂಗೆ ಈ ಡಿಸೈನಲ್ಲಿ ಯಾವ ಸ್ಟೆಪ್ ಇದೆ, ಯಾವ ಸ್ಟೆಪ್ನ ಹಾಕಿ ಇವರು ಈ ಡಿಸೈನ್ನ ಮಾಡಿದ್ದಾರೆ ಅಂತ ನಾವು ಓದೋದನ್ನ ಕಲ್ತ್ಕೊಬೇಕು. ಇದನ್ನು ನಾವು ಓದಾಗ ನಮ್ಮ ಮೈಂಡಲ್ಲೇ ಒಂದು ಅನಲೈಸ್ನ ಮಾಡ್ಕೊತೀವಿ, ಈ ಥರ ಮಾಡಿದಾರಪ್ಪ ಅಂತ ಒಂದು ಅನಲೈಸ್ನ ಮಾಡ್ಕೊತೀವಿ ಅಲ್ವಾ. ಆವಾಗ ನಾವು ಅದನ್ನು ಆ ಡಿಸೈನ್ನ ನಾವು ಒಂದು ಬಟ್ಟೆ ಮೇಲೋ ಅಥವಾ ಸ್ಯಾರಿ ಮೇಲೆ ಹಾಕೊಬೇಕಾದ್ರೆ ಸುಲಭವಾಗಿ ನಾವು ಹಾಕೊಂಡ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಲಾಕ್ ಹಾಕಿದ್ದಾರೆ, ಆನಂತರ ಚೈನ್ ಸ್ಟಿಚ್ ಹಾಕಿದ್ದಾರೆ ಬ್ಲೂ ಕಲರಲ್ಲಿ, ಆಮೇಲೆ ಮತ್ತೆ ಲಾಕ್ ಹಾಕಿ, ಆಮೇಲೆ ಬೀಡ್ನ ಇನ್ಸರ್ಟ್ ಮಾಡಿ ಮತ್ತೆ ಲಾಕ್ ಹಾಕಿದ್ದಾರೆ, ಆನಂತರ ಮತ್ತೆ ಚೈನ್ ಸ್ಟಿಚ್ ಹಾಕಿದ್ದಾರೆ. ಈ ರೀತಿ ಓದ್ಕೊಬೇಕು. ಇದು ಒಂದು ಸ್ಟೆಪ್ಪಲ್ಲಿ ಮುಗಿದಿದೆ. ಮತ್ತು ಬೇರೆ ಕಲರಲ್ಲಿ ತಿರ್ಗಾ ಲಾಕ್ ಹಾಕಿ ಆ ಚೈನ್ ಸ್ಟಿಚ್ ಏನಿದೆ ಆ ಚೈನ್ ಸ್ಟಿಚ್ ಮೇಲೇ ಮತ್ತೆ ಲಾಕ್ಗಳನ್ನ ಫಿಲ್ ಮಾಡಿ ಮತ್ತೆ ಅದನ್ನು ಲಾಕ್ ಮಾಡಿ ಆ ಬೀಡ್ ಕೆಳಗಡೆ ಇನ್ನೂ ಒಂದು ಸ್ಮಾಲ್ ಬೀಡ್ಗಳನ್ನ ಒಂದೊಂದು ಚೈನ್ನ ಹಾಕ್ಕೊಂಡು ಆ ಬೀಡ್ಗಳನ್ನ ಫಿಲ್ ಮಾಡಿ ಈ ಥರ ಎಂಡ್ ಮಾಡಿದ್ದಾರೆ. ಆಮೇಲೆ ಕುಚ್ಚುಗಳನ್ನ ಕಟ್ಕೊಂಡಿದ್ದಾರೆ. ಈ ರೀತಿ ನಾವು ಓದೋದನ್ನು ಕಲ್ತ್ಕೊಂಡ್ಬಿಟ್ರೆ ಅವಾಗ ಆರಾಮಾಗಿ ಈ ಡಿಸೈನ್ ನೋಡ್ತಿದ್ದಂಗೆ ನಾನೇನು ಬಾಯಲ್ಲಿ ಹೇಳಿದೆ ಅದನ್ನು ನಾನು ಹೇಳ್ಕೊಂಡು ನಾವು ಡಿಸೈನ್ನ ಹಾಕ್ಬಿಡ್ಬೋದು. ಇದನ್ನು ನಾವು ಓದೋದನ್ನ ಹೆಂಗಪ್ಪ ಕಲ್ತ್ಕೊಬೇಕು, ಇದನ್ನು ನಾವು ಓದೋದನ್ನ ಕಲ್ತ್ಕೊಂಡ್ಬಿಟ್ವಿ ಅಂದರೆ ನಮಗೆ ಮುಕ್ಕಾಲು ಭಾಗದಷ್ಟು ನಾವು ಕುಚ್ಚು ವರ್ಕ್ನ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ವಿ ಅಂತಲೇ ಅರ್ಥ. ಇನ್ನು ಏನಿರೋದು ಅಂದರೆ ಫಿನಿಶಿಂಗ್ ಕೊಡೋದು ಮಾತ್ರ ಬಾಕಿ ಇರೋದು. ಆ ಫಿನಿಶಿಂಗ್ ಯಾವಾಗ ಬರುತ್ತೆ, ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಓಕೆನಾ. ಆ ಫಿನಿಶಿಂಗ್ ಬರೋದಕ್ಕೆ ಮೊದಲು ನಾವು ಕಲ್ತ್ಕೊಬೇಕಾಗಿರೋದು ಈ ಬೇಸಿಕ್ ಪರ್ಫೆಕ್ಟಾಗಿದೆ ಅಂತ ಅಂದರೆ ನಾವು ಆರಾಮಾಗಿ ಯಾವ ಡಿಸೈನ್ ಬೇಕಾದರೂ ಹಾಕೊಬೋದು, ಎಂಥ ಬ್ರೈಡಲ್ ಡಿಸೈನ್ ಆದರೂ ಆರಾಮಾಗಿ ಹಾಕೊಬೋದು. ಇವತ್ತಿನ ಕ್ಲಾಸಲ್ಲಿ ಈ ಬೇಸಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟೋಟಲಿ 5 ಬೇಸಿಕ್ ಡಿಸೈನ್ಸ್ಗಳಿದೆ. ಅದರಲ್ಲಿ ಮೊದಲನೇದು ಲಾಕ್ ಅಥವಾ ಸಿಂಗಲ್ ಕ್ರೋಶೆ, ಯಾವ್ದು ಬೇಕಾದರೂ ಕರಿಬೋದು. ಆನಂತರ ಡಬಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ, ಆಫ್ ಸಿಂಗಲ್ ಕ್ರೋಶೆ ಮತ್ತು ಮೇಯ್ನಾಗಿ ಚೈನ್ ಸ್ಟಿಚ್ ಅನ್ನೋದು ಬರುತ್ತೆ. ಇವತ್ತಿನ ಕ್ಲಾಸಲ್ಲಿ ಸಿಂಗಲ್ ಕ್ರೋಶೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 6 ಎಳೆ ದಾರನ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ರೀತಿ ಸುತ್ತಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು 3 ಥರ ತೋರಿಸ್ಕೊಡ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಆ ರೀತಿ ನೀವು ಮಾಡ್ಕೊಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಈ ಥರ ದಾರನ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡು, ಇವಾಗ ಕಲಿತಿರೋರು 7 ನಂಬರ್ ಇರೋ ಅಂಥ ನೀಡಲ್ನೇ ತೊಗೊಳ್ಳಿ. ಇದು ಸ್ವಲ್ಪ ಕಣ್ಣು ದೊಡ್ಡದಾಗಿರುತ್ತೆ. ಸೊ ನಿಮಗೆ 6 ಎಳೆ ಆರಾಮಾಗಿ ಎತ್ಕೊಬೋದು. ಇದು ಲಾಕ್ ಆಗುತ್ತೆ ಆರಾಮಾಗಿ ಇದ್ರೊಳಗಡೆ, ಅದಕ್ಕೋಸ್ಕರ. ಇವಾಗ ಸ್ಟಾರ್ಟಿಂಗ್ ಬಂದು ಲಾಕ್ನ ನಾವು ಮಾಡೋದನ್ನ ಕಲ್ತ್ಕೊಳ್ಳೋಣ. ಮೊದಲು ಹೇಗೆ ಇಟ್ಕೊಬೇಕು ಅಂತ ಅಂದರೆ, ಮೊದಲು ಇದನ್ನು ನೀವು ಒಂದು ಈ ರೀತಿ ಇಟ್ಕೊಬೋದು. ಓಕೆನಾ. ನೋಡಿ ಈ ರೀತಿ ಇಟ್ಕೊಬೋದು. ಇಲ್ಲ ಅಂದರೆ ಕೆಲವೊಬ್ಬರು ಹೀಗೂ ಇಟ್ಕೊಂಡು ಹಾಕ್ತಾರೆ. ನಿಮ್ಮ ಕಂಫರ್ಟಬಲ್ ಯಾವ ರೀತಿ ಇರುತ್ತೋ ಅದನ್ನು ನೀವು ಆ ರೀತಿ ಟ್ರೈ ಮಾಡಿ. ತುಂಬ ಅಂದರೆ ನಾವು ಇದೇ ರೀತಿ ಇಟ್ಕೊಂಡಿದ್ದೀನಿ, ಅವ್ರು ಅದೇ ರೀತಿ ಇಟ್ಕೊಂಡಿದ್ದಾರೆ, ನಾವು ಅದೇ ರೀತಿ ಟ್ರೈ ಮಾಡೋಣ ಅಂತೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಕೈ ನೋವು ಬಂದುಬಿಡುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಆ ರೀತಿ ಇಟ್ಕೊಳ್ಳಿ. ಇವಾಗ ಇಲ್ಲಿ ಮಾಮೂಲಿ ಈ ರೀತಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಅಲ್ವಾ. ಇದನ್ನು ಇಲ್ಲಿ ಈ ರೀತಿ ನಮ್ಮದು ಕಿರುಬೆಳ್ಳು ಏನಿದೆ ಅದ್ರ ಮಧ್ಯದಲ್ಲಿ ಹೀಗೆ ಪಾಸ್ ಮಾಡ್ಕೊಳ್ಳಿ. ಈಗ ಪಾಸ್ ಮಾಡಿಕೊಂಡು ಒಂದೆರಡು ರೌಂಡ್ನ ಮಾಡ್ಕೊಳ್ಳಿ. ನೋಡಿ ನಾನು ಕ್ಲಿಯರಾಗಿ ತೋರಿಸ್ತಿದ್ದೀನಿ. ಈ ಕಡೆ ನಾಟ್ ಇಡ್ತಿದ್ದೀರಲ್ವ, ಇದನ್ನು ಹಿಂಗೆ ಎಳ್ಕೊಂಡು ಇದ್ರ ಮಧ್ಯದಲ್ಲಿ ಈ ಕಿರುಬೆಳ್ಳು ಮತ್ತು ಈ ಉಂಗುರದ ಬೆಳ್ಳು ಮಧ್ಯದಲ್ಲಿ ಇದನ್ನು ಹೀಗೆ ಇಟ್ಕೊಂಡು, ನೋಡಿ ಇದನ್ನು ಹೀಗೆ ಇಟ್ಕೊಂಡು ಹೀಗೆ 1 2 3 4 5 6 ಈ ರೀತಿ ರೌಂಡ್ ಮಾಡ್ಕೊಳ್ಳಿ. ಓಕೆನಾ. ಅದೇನಾಗುತ್ತೆ, ಖಾಲಿ ಆಗ್ತಾ ನಾವು ಹಿಂಗೆ ಎಳ್ಕೊತಾ ಹೋಗ್ಬೋದು. ಈ ರೀತಿ ನೀಟಾಗಿ ರೌಂಡ್ ಮಾಡ್ಕೊಳ್ಳಿ. ಇದನ್ನು ರೌಂಡ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇಲ್ಲಿ ಎಕ್ಸಸ್ ನಾಟ್ ಇದೆ ಅಲ್ಲ, ನಾಟಿಂದ ಇಲ್ಲಿ ಎಕ್ಸಸ್ ಏನಿದೆ ಇದನ್ನು ರೌಂಡ್ ಮಾಡ್ಕೊತಾ ಬನ್ನಿ. ಇದು ಫಸ್ಟು ನೀವು ದಾರನ ಇಟ್ಕೊಳ್ಳೋದನ್ನು ಕಲಿಬೇಕು ಮೇಯ್ನಾಗಿ. ಓಕೆನಾ. ಅದಾದಮೇಲೆ ಇದು ನೋಡಿ ಇಲ್ಲಿ ನಾನು ಜಿಗ್ಜಾಗ್ ಮಾಡಿರೋದು, ಇದು ರೈಟ್ ಸೈಡು, ಈ ಕಡೆಯಿಂದ ಜಿಗ್ಜಾಗ್ ಮಾಡ್ಕೊಂಡಿರೋದು ಇದು ರಾಂಗ್ ಸೈಡು. ಸೀರೆ ಅಥವಾ ಬಟ್ಟೆ ಯಾವುದಾದ್ರೂ ಆಗಲಿ ಇದು ರೈಟ್ ಸೈಡು, ಇದು ರಾಂಗ್ ಸೈಡು. ಓಕೆನಾ. ಈಗ ರಾಂಗ್ ಸೈಡಿಂದ ಇದು ಏನಿದೆ ಈ ಮಧ್ಯದ ಬೆಳ್ಳು ಸಹಾಯದಿಂದ ಅದನ್ನು ಹೀಗೆ ಇಟ್ಕೊಳ್ಳೋಣ.
ಕಡೆ ಮಧ್ಯದ ಬೆಳ್ಳು ಮತ್ತು ಈ ಕಡೆ ಹೆಬ್ಬೆಳ್ಳು ಸಹಾಯದಿಂದ ಅದನ್ನು ಇಟ್ಕೊಂಡು ಇದು ನೀಡಲ್ ಏನಿದೆ ಇದನ್ನು ಹೀಗೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಈಗ ಜಿಗ್ಜಾಗ್ ಆಗಿರೋ ಪಕ್ಕದಲ್ಲಿ ಇದನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಇದನ್ನು ಇನ್ಸರ್ಟ್ ಮಾಡಿಕೊಂಡು ಈಗ ನಾವು ಇದನ್ನು ಹೀಗೆ ಇಟ್ಕೊಂಡಿದ್ದೀವಿ ಅಲ್ವಾ, ಇದನ್ನು ಈಗ ಇಟ್ಕೊಂಡಿದ್ದೀವಿ ಅಲ್ಲ ನೋಡಿ, ಈ ಕ್ರೋಶನ ಇಲ್ಲಿ ನಮ್ಮ ಮಧ್ಯದ ಬೆಳ್ಳು ಪಕ್ಕದಲ್ಲಿ ಹೀಗೆ ಒಂದು ರೌಂಡ್ನ ಹಾಕಿ ಇದನ್ನು ಹೇಳ್ಕೊಳ್ಳಿ. ಇದನ್ನು ಎಳ್ಕೊಂಡು ಈ ಮಧ್ಯದ ಬೆಳ್ಳನ್ನ ಬಿಟ್ಬೇಡಿ. ನಾವು ಹೆಂಗಿದ್ರು ನಾಟ್ ಹಾಕಿರ್ತೀವಲ್ವಾ, ಅದು ಕಂಪ್ಲೀಟ್ ನಾಟ್ ಬಂದು ಅಲ್ಲಿ ಹೆಂಡ್ ಆಗೋ ತನಕ ಫುಲ್ಲು ನಾಟ್ ಅಲ್ಲಿಗೆ ಬಟ್ಟೆಗೆ ಅಂಟ್ಕೊಳ್ಳೋ ತನಕ ಈ ರೀತಿ ಹೇಳ್ಕೊಂಡು ಆ ನಂತರ ಮತ್ತೆ ಇಟ್ಕೊಂಡು ಬಟ್ಟೆನ ಈ ಎರಡು ಬೆಳ್ಳು ಮಧ್ಯದ ಬೆಳ್ಳು ಮತ್ತು ಈ ಕಡೆ ಬೆಳ್ಳು ಸಹಾಯದಿಂದ ನಾವು ಬಟ್ಟೆನ ಗಟ್ಟಿಯಾಗಿ ಇಟ್ಕೊಬೇಕಾಗತ್ತೆ ಅಷ್ಟೇ. ಓಕೆನಾ. ಈಗ ಅದನ್ನು ಹೇಳ್ಕೊಂಡ್ಮೇಲೆ ಅಲ್ಲಿ ಒಂದು ಲೂಪ್ ಕ್ರಿಯೇಟ್ ಆಗಿದೆ. ಆ ಲೂಪ್ ಒಳಗಡೆ ಮತ್ತೆ ಈ ಈ ಮಧ್ಯದ ಬೆಳ್ಳು ಏನಿದೆ ಅದ್ರ ಮೇಲೆ ಹಿಂಗೆ ಇಟ್ಕೊಂಡು ಹಿಂಗೆ ಪಾಸ್ ಮಾಡ್ಕೊಳ್ಳಿ. ಇಲ್ಲಿ ಹೀಗೆ ಮಾಡ್ಕೊಂಡು ಹೀಗೆ ಎತ್ಕೊಳ್ಳಿ. ಓಕೆನಾ. ಆವಾಗ ನೋಡಿ ಒಂದು ಲಾಕ್ ಆಯಿತು. ಇದನ್ನು ಲಾಕ್ ಅಂತನಾದರೂ ಕರೀತಾರೆ ಅಥವಾ ಸಿಂಗಲ್ ಕ್ರೋಶ ಅಂತನಾದರೂ ಕರೀತಾರೆ. ಮತ್ತು ಇದ್ರ ಪಕ್ಕದಲ್ಲಿ ತಿರ್ಗಾ ಮತ್ತೆ ಬಟ್ಟೆಗೆ ಚುಚ್ಕೊಂಡು ಮತ್ತೆ ಇಲ್ಲಿ ಇಲ್ಲಿಂದ ಹೀಗೆ ಎತ್ಕೊಂಡು ಈಗ 2 ಲೂಪ್ ಕ್ರಿಯೇಟ್ ಆಗಿದೆ ಅಲ್ವಾ, ಅದ್ರ ಒಳಗಡೆ ಈ ರೀತಿ ಹೇಳ್ಕೊಳ್ಳಿ. ನೀಟಾಗಿ 6 ಎಳೆನೂ ಸಹ ಬರಬೇಕು. ಸ್ಟಾರ್ಟಿಂಗ್ ಕಲಿತಿರೋರಿಗೆ ಬರೋದಿಲ್ಲ, ಆದರೂ ನೀವು ಮತ್ತೆ ಟ್ರೈ ಮಾಡಿ, ಬರುತ್ತೆ ನಿಮಗೆ. ನಮಗೊಂಚೂರು ಕ್ರೋಶ ಇಟ್ಕೊಳ್ಳೋಕ್ಕೆ ಬರಲ್ಲ, ನಮ್ಗೆ ಏನೇನು ಗೊತ್ತೇ ಇಲ್ಲ ಅಂತ ಅಂದವರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಉಲ್ಲನಲ್ಲಿ ಯಾವ ರೀತಿ ಬೇಸಿಕ್ಕಾಗಿ ಹಾಕ್ಕೊಳ್ಳೋದು, ಯಾಕಂದರೆ ಇದು 6 ಎಳೆ ಇರುತ್ತೆ. ಉಲ್ಲನ್ ಅಂದರೆ ಒಂದೇ ಎಳೆ ಇರುತ್ತಲ್ವ, ನೀವು ಒಂದೇ ಎಳೆಯಲ್ಲಿ ನೀವು ನೀಟಾಗಿ ಹಾಕೋದನ್ನ ಕಲ್ತ್ಕೊಂಡು ಆ ನಂತರ ಈ 6 ಎಳೆಯಲ್ಲಿ ನೀವು ಆರಾಮಾಗಿ ಹಾಕ್ಬೋದು. ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯೂಶ್ವಲಿ ಈ ಹುಲ್ಲನ್ನು ಸ್ವೆಟರು ಹಾಕೋರು ಇರ್ತಾರೆ ಅನ್ನೋ ಕಾರಣಕ್ಕೆ ನಾನು ಡೈರೆಕ್ಟಾಗಿ ಇದನ್ನೇ ತೊಗೊಂಡಿದ್ದೀನಿ. ಆ ಥರ ನಮಗೆ ಇಲ್ಲ ಏನೇನು ಗೊತ್ತಿಲ್ಲ ಅನ್ನೋರು ಇದ್ದಾರೆ ಅಂತ ಇರೋರಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಉಲ್ಲನಲ್ಲಿ ಫಸ್ಟು ಹೇಳ್ಕೊಟ್ಟು ಆಮೇಲೆ ಉಲ್ಲನಲ್ಲೂ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇದು ಆಯ್ತಲ್ವಾ, ಮತ್ತು ಇವಾಗ ಇದು 2 ಆಯಿತು. ಈ 2 ಆದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಬಿಡಿ. ಗ್ಯಾಪ್ ಬಿಟ್ಟು ಮತ್ತೆ ಬಟ್ಟೆಗೆ ಇನ್ಸರ್ಟ್ ಮಾಡಿ ತಿರ್ಗಾ ನೋಡಿ ಇಲ್ಲಿ ಇದು ಏನಿದೆ ಹೀಗೆ ಕೆಳಗಡೆ, ಮೇಲಿಂದ ಅಲ್ಲ ಕೆಳಗಡೆಯಿಂದ ಹೀಗೆ ತೊಗೊಬೇಕು. ಬರೀ ಇದನ್ನು ಫಸ್ಟು ಈ ರೀತಿ ಲಾಕ್ ಹಾಕೋದನ್ನು ಕಲ್ತ್ಕೊಳ್ಳಿ. ಮತ್ತೆ ನೋಡಿ ಈ ರೀತಿ ಪಕ್ಕಕ್ಕೆ ಇನ್ಸರ್ಟ್ ಮಾಡಿ ಬಟ್ಟೆಗೆ ಕೆಳಗಡೆಯಿಂದ ಮೇಲಕ್ಕೆ ರೌಂಡ್ ತೊಗೊಂಡು ಅದನ್ನು ಈಗ 2 ಲೂಪ್ ಆಯಿತು. 2 ಲೂಪಿಂದನೂ ಆಚೆ ತೊಗೊಳ್ಳಿ. ತಿರ್ಗಾ ತೋರಿಸ್ತೀನಿ. ಮತ್ತು ಇದೇನಿದೆ ಬಟ್ಟೆಗೆ ಇದನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಒಂದು ರೌಂಡ್ ತೊಗೊಂಡು ಆವಾಗ 2 ಲೂಪ್ ಕ್ರಿಯೇಟ್ ಆಗುತ್ತೆ. 2 ಲೂಪ್ ಒಳಗಡೆ ಇದನ್ನು ಹೀಗೆ ಮಾಡಿ. ಕ್ರೋಶ ಯಾವಾಗ್ಲೂ ಹೀಗೇ ಹೋಗಬೇಕು, ಕೆಳಗಡೆಯಿಂದನೇ ಹೋಗಬೇಕು. ನೀವು ಸಿಂಗಲ್ ಕ್ರೋಶ ಮಾಡಿದ್ರು ಅಷ್ಟೇ, ಡಬಲ್ ಕ್ರೋಶ ಮಾಡಿದ್ರು ಅಷ್ಟೇ, ಟ್ರಿಬಲ್ ಕ್ರೋಶ ಮಾಡಿದ್ರು ಅಷ್ಟೇ, ಪಿಕೋ ಡಿಸೈನ್ ಮಾಡಿದ್ರು ಅಷ್ಟೇ, ಯಾವ ಡಿಸೈನ್ ಮಾಡಿದ್ರು ಅಷ್ಟೇ ನೀವು ಹೀಗೇ ಹೋಗಬೇಕು. ಕೆಳಗಡೆಯಿಂದನೇ ನೋಡಿ ಬಟ್ಟೆಗೆ ಈ ರೀತಿ ಚುಚ್ಚಿಬಿಟ್ಟು ಈ ರೀತಿ ಕೆಳಗಡೆಯಿಂದ ಹೋಗಿ ಮೇಲ್ಗಡೆ ಅದನ್ನು ಇಟ್ಕೊಂಡು ಹೀಗೆ ಎಳ್ಕೊಂಡು ಒಂದು ಲಾಕ್ ಈ ರೀತಿ ಮಾಡ್ಕೊಬೇಕು. ನಾನು ಇವಾಗ ಒಂದಿಷ್ಟುದ್ದ ಹಾಕಿ ತೋರಿಸ್ತೀನಿ. ನಿಮಗೆ ಬಟ್ಟೆ ಇಟ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ ಅಂದರೆ ನೋಡಿ ಇದು ಈ ಕಡೆ ಈ ಉಂಗುರದ ಬೆಳ್ಳು ಮತ್ತು ಕಿರುಬೆಳ್ಳು ಇರುತ್ತಲ್ಲ ಅದರಿಂದ ಈ ರೀತಿ ಹೀಗೆ ಬಟ್ಟೆನ ಇಟ್ಕೊಳ್ಳಿ. ಹಿಂಗೆ ಬಟ್ಟೆನೂ ಈ ಕಡೆ ಈ ಕೈಯಲ್ಲಿ ಬಟ್ಟೆನೂ ಹಿಡಿದಿರಬೇಕು, ಆನಂತರ ಈ ರೀತಿ ಕ್ರೋಶನೂ ಹಿಡಿದುಕೊಂಡಿರಬೇಕು. ಈ ಕಡೆ ಈ ಬೆಳ್ಳು ಮೇಯ್ನಾಗಿ ಮಧ್ಯದ ಬೆಳ್ಳು ಮತ್ತು ಹೆಬ್ಬೆಳ್ಳು ಎರಡನ್ನೂ ಸಪೋರ್ಟಿಂದ ಇದನ್ನು ಬಟ್ಟೆನೂ ಸ್ವಲ್ಪ ನೀವು ಹಿಂಗೆ ಲೂಸಾಗಿ ಬಿಟ್ಬಿಟ್ರು ಚೆನ್ನಾಗಿ ಬರಲ್ಲ. ಸ್ವಲ್ಪ ಸ್ಟಿಫಾಗಿ ಈ ಕಡೆಯಿಂದನೂ ಹಿಂಗೆ ಹೇಳ್ಕೊತಾ ಇದ್ದೀನಿ, ಈ ಕಡೆಯಿಂದನೂ ಈ ಕಡೆ ಹೇಳ್ಕೊತಾ ಇದ್ದೀನಿ. ಓಕೆನಾ. ಈ ರೀತಿ ನೀಟಾಗಿ ಅದನ್ನು ಎಳ್ಕೊಂಡು ಎರಡನ್ನೂ ಆ ನಂತರನೇ ನೀವು ಈ ಡಿಸೈನ್ ಅನ್ನೋದನ್ನ ಮಾಡಬೇಕಾಗತ್ತೆ. ಮತ್ತು ಇದು ನೀಡಲ್ದು ಮೂತಿ ಯಾವಾಗಲೂ ನಮ್ಮ ಸೈಡೇ ಇರಬೇಕು. ತುಂಬ ಮೇಲಕ್ಕೆ ಎಳೆಯೋಕ್ಕೆ ಹೋಗಬೇಡಿ. ಆದಷ್ಟು ಅದು ಏನು ನಾವು ಇದು ಮಾಡಿದ್ದೀವಲ್ವ, ಜಿಗ್ಸಾಗ್ ಮಾಡಿದ್ದೀವಲ್ಲ ಅದ್ರ ಪಕ್ಕದಲ್ಲೇ ಇರಲಿ. ಈ ರೀತಿ ಕಂಪ್ಲೀಟಾಗಿ ನೀವು ಒಂದು ಸುಮಾರಷ್ಟು ದೂರ ತನಕ ನೀವು ಇದೇ ರೀತಿ ಲಾಕ್ನ ಹಾಕ್ಕೊತಾ ಹೋಗಿ. ತುಂಬ ಟೈಟಾಗಿ ಹಾಕ್ಬಿಡಬೇಡಿ, ತುಂಬ ಟೈಟಾಗಿ ಹಾಕಿದ್ರೆ ಅದು ಎಳ್ದಂಗೆ ಆಗುತ್ತೆ. ಸೊ ಆದಷ್ಟು ಸ್ವಲ್ಪ ಫ್ರೀಯಾಗಿ ಹಾಕ್ತಾ ಹೋಗಿ. ಬರೀ ಫಸ್ಟಿಗೆ ಇವತ್ತು ಲಾಕ್ ಮಾತ್ರ ಕಲ್ತ್ಕೊಳ್ಳಿ. ಲಾಕ್ ಅಂತನಾದರೂ ಅಂತಾರೆ, ಇದು ಸಿಂಗಲ್ ಕ್ರೋಶೆ ಅಂತನಾದರೂ ಅಂತಾರೆ. ಸಿಂಗಲ್ ಕ್ರೋಶೆ ಅಂತ ಯಾಕೆ ಅಂತಾರೆ ಅಂತ ಅಂದರೆ ಕ್ರೋಶ ಮೇಲೆ ಒಂದು ಸತಿ ನಾವು ಈ ದಾರನ ಸುತ್ಕೊತೀವಿ ಅಂತ ಅನ್ನೋದಕ್ಕೋಸ್ಕರ ಅದನ್ನು ಸಿಂಗಲ್ ಕ್ರೋಶೆ ಅಂತ ಕರೀತಾರೆ. ಓಕೆನಾ.
ನೋಡಿ ಈ ರೀತಿ. ಅಕಸ್ಮಾತ್ ದಾರ ಏನಾದರೂ ಮಿಸ್ ಆಗೋಯ್ತು ಅಂದಾಗ ವಾಪಸ್ ಎಳ್ಕೊಂಡು ಮತ್ತೆ ಅದನ್ನು ಚುಚ್ಕೊಂಡು ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಲೂಸಾಗೇ ಹಾಕ್ಕೊಳ್ಳಿ. ನೋಡಿ ಹಾಗೆ ಬರ್ತಾ ಬರ್ತಾ ಅದನ್ನು ಒಳಗಡೆಗೆ ಇಲ್ಲಿ ಈ ರೀತಿ ಒಳಗಡೆಗೆ ಸೇರಿಸ್ಕೊತಾ ಇದ್ದೀನಿ. ಹೀಗೆ ಬರ್ತಾ ಬರ್ತಾ ನೋಡಿ ಹೀಗೆ ಇದನ್ನು ಹಿಂಗೆ ಒಳಗಡೆಗೆ ಇದನ್ನು ಸೇರಿಸ್ಕೊಂಡು ಈ ಎರಡು ಬೆಟ್ಟಲ್ಲಿ ಇದನ್ನು ಈ ರೀತಿ ಗಟ್ಟಿಯಾಗಿ ಇಟ್ಕೊಂಡು ಮೇಲೆ ಕ್ರೋಶನ ಇಟ್ಕೊತಾ ಇದ್ದೀನಿ. ಪ್ರತಿಯೊಂದೂ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಹಾಕಿ ಆವಾಗ ಕರೆಕ್ಟಾಗಿ ಬರುತ್ತೆ. ನಾವು ಬಟ್ಟೆನೂ ಎಳ್ದಿಟ್ಕೊಬೇಕು, ಈ ಕಡೆ ದಾರನೂ ಟೈಟಾಗಿ ಇಟ್ಕೊಂಡಿರಬೇಕು. ನಾವು ನಿಧಾನಕ್ಕೆ ದಾರನೂ ಲೂಸ್ ಮಾಡ್ಕೊಬೇಕು, ಬಟ್ಟೆನೂ ಸಹ ಸ್ವಲ್ಪ ಸ್ವಲ್ಪನೇ ಜರುಗಿಸ್ಕೊಂಡು ಹೋಗಬೇಕು. ಆ ನಂತರನೇ ಡಿಸೈನು ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ಈ ರೀತಿ ಹಾಕಾಯ್ತಲ್ವ. ಇವಾಗ ಈ ಕುಚ್ಚನ್ನ ಅಂದರೆ ಈ ಡಿಸೈನ್ನ ಎಂಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನೀವೇನು ಮಾಡಬೇಕು, ಇವಾಗ ನೋಡಿ ಲಾಸ್ಟ್ ಈ ಥರ ಹಾಕಿಬಿಟ್ಟು ಸೇಮ್ ನಾನು ಹೇಳಿದ್ನಲ್ಲ ಈ ಥರ ಹಾಕಿ ಏನು ಮಾಡಿದ್ಮೇಲೆ ಒಂದು ಚೈನ್ ಮತ್ತೆ ಒಂದು ಚೈನ್ ಈ ರೀತಿ ಒಂದು 2 ಚೈನ್ನ ಹಾಕ್ಕೊಂಡು ಇದನ್ನು ಹೀಗೆ ಕಟ್ ಮಾಡಿ ಇದನ್ನು ಇಲ್ಲಿ ಹೀಗೆ ಆಚೆಗೆ ಎಳ್ಕೊಬೇಕು ಅಷ್ಟೇ. ಈ ರೀತಿ ಒಂದು 2 ಚೈನ್ ಹಾಕಿ ಅದನ್ನು ಆಚೆ ಎಳ್ಕೊಂಡ್ಬಿಟ್ರೆ ದಾರನ ಅಲ್ಲಿಗೆ ನಮಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಅಂತ ಏನಂತ ಕರೀತಾರೆ ಈ ಡಿಸೈನ್ನ ತೋರಿಸ್ಕೊಟ್ಟಿದ್ದೀನಿ. ಮನೇಲಿ ಈ ಡಿಸೈನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ನೋಡಿ ಹಿಂದೆಗಡೆಯಿಂದ ಈ ರೀತಿ ಕಾಣಿಸುತ್ತೆ, ಇದು ಮುಂದೆಗಡೆಯಿಂದ ಈ ರೀತಿ ಕಾಣಿಸುತ್ತೆ. ಮನೇಲಿ ಈ ಡಿಸೈನ್ನ ಪ್ರಾಕ್ಟೀಸ್ ಮಾಡಿ. ನಾನು ನಾಳೆ ಇದು ಇವಾಗ ಸಿಂಗಲ್ ಕ್ರೋಶೆ ಆಗಿದೆ ಅಲ್ಲ, ನಾಳೆ ಡಬಲ್ ಕ್ರೋಶೆ ಹೇಳ್ಕೊಡ್ತೀನಿ. ಮತ್ತು ಚೈನ್ನ ಯಾವ ರೀತಿ ಚೈನ್ ಸ್ಟಿಚ್ನ ಹಾಕೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.